ಹೊಸ ಕವಿಗಳನ್ನು ಈ ಭಾವಗೀತೆ ಕ್ಷೇತ್ರಕ್ಕೆ ರಿಸ್ಕ್ ತಗೊಂಡು, ಅದೇನೋ ಪ್ರಯೋಗ ಅದು ತಗೊಂಡು ನಮ್ಮನ್ನು ಮೊಟ್ಟ ಮೊದಲನೇ ಬಾರಿಗೆ ಈ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಟ್ಟವರು ಶ್ರೀ ಅಶ್ವಥ್. ಎಲ್ರಿಗೂ ನಮಸ್ಕಾರ. ಅಶ್ವಥ್ ಅವರ ಒಡನಾಟದ ಬಗ್ಗೆ ನಾನು ಮಾತಾಡೋಕ್ಕೆ ಹೋದರೆ ಇವತ್ತೆಲ್ಲ ಮಾತಾಡ್ಬೋದು, ಅಷ್ಟೊಂದಿದೆ. ಚಂದ್ರಕ್ಕ ಇಲ್ಲೇ ಇದ್ದಾರೆ ಎದುರುಗಡೆನೆ. ಎಷ್ಟೊಂದು ಸಲ ಅವರ ಮನೆಯಲ್ಲಿ ನಾನು ಅಶ್ವಥ್ ಅವ್ರ ಮನೇಲೆ ಉಳ್ಕೊಳ್ತಾ ಇದ್ದೆ ಬಂದಾಗೆ ಎಷ್ಟೋ ಸಲ. ಆವಾಗೆಲ್ಲ ಚಂದ್ರಕ್ಕ ಅವರ ಆತಿಥ್ಯವನ್ನು ವಿಚಾರವನ್ನು ನಾವು ಅನುಭವಿಸಿರುವಂಥವ್ರು. ಹಾಗಾಗಿ ಚಂದ್ರಕ್ಕ ಅವ್ರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಸಾವಿತ್ರಿ ಇದ್ದಾರೆ ಇಲ್ಲೇನೆ. ಒಂದು ಕಾಲದಲ್ಲಿ HS ವೆಂಕಟೇಶ್ ಮೂರ್ತಿ, MN ವ್ಯಾಸರಾವ್ ಮತ್ತು ನಾನು 3 ಜನ ಒಂದು ಥರದಲ್ಲಿ ತ್ರಿಮೂರ್ತಿಗಳ ಥರ ಅವ್ರ ಜೊತೆ ಇರ್ತಾಯಿದ್ದೆ ಯಾವಾಗಲೂ. ಸೊ ಅದರಲ್ಲಿ ಇವತ್ತು ವೆಂಕಟೇಶ್ ಮೂರ್ತಿನೂ ಇಲ್ಲ, ವ್ಯಾಸನೂ ಇಲ್ಲ. ಆದರೆ ಆ ನೆನಪುಗಳು ಮಾತ್ರ ಸದಾಕಾಲ ನನ್ನೊಂದಿಗಿರುತ್ತೆ. ಸಾವಿತ್ರಿ ಕೂಡ ಇಲ್ಲಿ ನೆನಪಿಸ್ತಾ ಇದ್ದಾರೆ ಅದನ್ನು. ಸೊ ಅಶ್ವಥ್ ಅವರ ಸಾಧನೆ ಬಗ್ಗೆ ಒಂದೆರಡು ಮಾತು ಮೊದಲೇ ಹೇಳಿಬಿಡ್ತೀನಿ ನಾನು. ಅಂದರೆ ಅವರ ವಿಶೇಷ, ಅವರ ವೈಶಿಷ್ಟ್ಯ ಏನು ಅಂದರೆ, ಮೊದಲನೇದಾಗಿ ತ್ರಿವಿಕ್ರಮ ಪ್ರತಿಭೆ ಅಂತ ಕರಿತೀವಿ ಅವರನ್ನು. ಯಾಕಂದರೆ ಅವರು ಮೊದಲು ನಾಟಕ ರಂಗ, ಆಮೇಲಿಂದ ಚಲನಚಿತ್ರ, ಆಮೇಲಿಂದ ಕನ್ನಡ ಭಾವಗೀತೆಗಳು, ಈ 3 ಕ್ಷೇತ್ರಗಳಲ್ಲಿ ಅಪಾರವಾದಂಥ ಒಂದು ಸಾಧನೆಯನ್ನು ಮಾಡಿದಂಥ ಬಹುಶಃ ಏಕೈಕ ಒಂದು ಪ್ರತಿಭೆ ಅಂತಂದರೆ ಆ ದೈತ್ಯ ಪ್ರತಿಭೆ ಸಿ ಅಶ್ವಥ್. ಅದು ಅವರ ಮೊದಲನೆಯ ವೈಶಿಷ್ಟ್ಯ. ಅದು ಅನಂತ ಸ್ವಾಮಿಯವರು ಮಾಡಿದರು. ಆದರೆ ಅನಂತ ಸ್ವಾಮಿಯವ್ರದ್ದು ಸ್ವಲ್ಪ ಚಿತ್ರದ ಸಂಗೀತದಲ್ಲಿ ಇಲ್ಲ. ಆದರೆ ಇವರಷ್ಟು ರಂಗಗೀತೆಗಳಾಗಿಬಿಟ್ಟು ಮತ್ತು ಚಲನಚಿತ್ರ ಗೀತೆಗಳ ನಂತರ ಭಾವಗೀತೆಗಳಲ್ಲೂ ಅಂಥ ಒಂದು ಸಾಧನೆ ಮಾಡಿದಂಥ ಮೇರು ಪ್ರತಿಭೆ ಸಿ ಅಶ್ವಥ್ ಅವ್ರದ್ದು. ಅದು ಮೊದಲನೇದು. ಎರಡನೇದು, ಕನ್ನಡದ ಭಾವಗೀತೆಗಳಿಗೆ ಒಂದು ತಾರಾ ಮೌಲ್ಯವನ್ನು ತಂದುಕೊಟ್ರು ಅವರು. ನಮ್ಮ ಕನ್ನಡವೇ ಸತ್ಯ ಕಾರ್ಯಕ್ರಮದಿಂದ ಅವರು ಒಂದು ಸ್ಟಾರ್ ವ್ಯಾಲ್ಯೂ ಭಾವಗೀತೆಗಳಿಗೆ ತಂದುಕೊಟ್ಟಿದ್ದು ಸಿ ಅಶ್ವಥ್. ಅದು ಅವರ ಎರಡನೆಯ ಸಾಧನೆ. ಮತ್ತು ಸುಗಮ ಸಂಗೀತ ಅಂದರೆ ಬರೀ ಒಂದು ಹಾಡು ಹೇಳೋದಷ್ಟೇ ಅಲ್ಲ, ಅದಕ್ಕೆ ತರದಾದಂಥ ಒಂದು ಗ್ರಾಮರ್ ಇದೆ. ಬರೀ ಗ್ಲಾಮರ್ ಅಲ್ಲ, ಬರೀ ಗ್ರಾಮರ್ ಇದೆ ಅಂತ ತೋರಿಸ್ಕೊಟ್ಟು, ಅಂದರೆ ಅದ್ರ ಬಗ್ಗೆ ಪುಸ್ತಕಗಳನ್ನೆಲ್ಲ ಬರೆದಂಥವ್ರು. ಅದನ್ನು ಬಹಳ ಗಂಭೀರವಾಗಿ ಅದನ್ನು ಆಲೋಚನೆ ಮಾಡಿ ಸುಗಮ ಸಂಗೀತ ವೈಶಿಷ್ಟ್ಯ ಎನ್ನುವಂಥ ಅದನ್ನು ಪುಸ್ತಕದಲ್ಲಿ ತಂದಂಥವರು ಮೊಟ್ಟ ಮೊದಲು ಸಿ ಅಶ್ವಥ್. ಇದು ಅವರ ಸಾಧನೆಗಳಲ್ಲೊಂದು. ವೈಯಕ್ತಿಕವಾಗಿ ನನಗೇನೆಂದರೆ, ಸಾಮಾನ್ಯವಾಗಿ ಅನಂತ ಸ್ವಾಮಿ ತನಕನೂ ನವೋದಯದ ಕವಿಗಳಷ್ಟೇ ಈ ಭಾವಗೀತೆ ಕ್ಷೇತ್ರದಲ್ಲಿದ್ದರು. ಆದರೆ ಹೊಸ ಕವಿಗಳನ್ನು, ಅಂದರೆ ನಾವು ನವ್ಯದ ಒಂದು ಚಳುವಳಿ ಕಾಲದಲ್ಲಿ ಬಂದಂಥವ್ರು. ಆಗ ಹೊಸ ಕವಿಗಳನ್ನು ಈ ಭಾವಗೀತೆ ಕ್ಷೇತ್ರಕ್ಕೆ ರಿಸ್ಕ್ ತಗೊಂಡು, ಅದೇನೋ ಪ್ರಯೋಗ ಅದು ತಗೊಂಡು ನಮ್ಮನ್ನು ಮೊಟ್ಟ ಮೊದಲನೇ ಬಾರಿಗೆ ಈ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಟ್ಟವರು ಶ್ರೀ ಅಶ್ವಥ್. ಯಾಕಂದರೆ 1984ರಲ್ಲಿ ಅವರು ಕೆಂಗುಲಾಬಿ ಅಂತ ಒಂದು ಕ್ಯಾಸೆಟ್ ಬಂತು. ಅದರಲ್ಲಿ HS ವೆಂಕಟೇಶ್ ಮೂರ್ತಿ, MN ವ್ಯಾಸರಾವ್, ದೊಡ್ಡಗೌಡ ಮತ್ತು ನಾನು, ನಮ್ಮ 4 ಜನದ ಕವಿತೆಗಳು ಕೂಡ ಮೊಟ್ಟ ಮೊದಲನೇ ಬಾರಿಗೆ ಕ್ಯಾಸೆಟ್ ರೂಪದಲ್ಲಿ ಬಂದದ್ದು ಸಿ ಅಶ್ವಥ್. ಅಲ್ಲಿಂದಾಚೆಗೆ ನಾವು ಈ ಕ್ಷೇತ್ರದಲ್ಲಿ ನಾವು ಕೂಡ ಹೆಸರು ಮಾಡಲಿಕ್ಕೆ ಕಾರಣ ಆಯಿತು. ಅದರಿಂದ ನಾನು ಅದಕ್ಕೆ ಅಶ್ವಥ್ ಅವರಿಗೆ ನಾನು ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಇನ್ನೊಂದೇನೆಂದರೆ, ಯೋಗ ಅಂತಾರೆ ಹಾಗೆ. ನನ್ನ ಮೊಟ್ಟ ಮೊದಲು ನನ್ನ ಭಾವಗೀತೆಗಳು ಪ್ರಸಾರದ ಆಕಾಶವಾಣಿಯಲ್ಲಿ. ನನ್ನ ಮೊಟ್ಟ ಮೊದಲ ಭಾವಗೀತೆ ಆಕಾಶವಾಣಿಯಲ್ಲಿ ಪ್ರಸಾರ ಆಗಿದ್ದು ಶ್ರುತಿ ಮೀರಿದ ಹಾಡು ಅಂತ ಒಂದು ಹಾಡು. ಆ ಮೊಟ್ಟ ಮೊದಲ ಹಾಡಿಗೆ ರಾಗ ಸಂಯೋಜನೆ ಮಾಡಿದ್ದು ಸಿ ಅಶ್ವಥ್. ನಮ್ಮ ಪರಿಚಯನೇ ಇರಲಿಲ್ಲ ಹಾಗಾಗಿ. ಅದಾದಮೇಲೆ ನಾನು ಮೊದಲೇ ಹೇಳಿದಾಗ ಈ ಕ್ಯಾಸೆಟ್ ಇದರಲ್ಲಿ ನಮ್ಮನ್ನು ಈ ಕ್ಷೇತ್ರಕ್ಕೆ ತಂದವರು ಕೂಡ ಸಿ ಅಶ್ವಥ್ ಅಂತ. ಸೊ ಹೀಗೆ ಏನೋ ಒಂದು ಬಾಂಧವ್ಯ ನಮಗೆ. ಈಗ 1984-85 ಅಂತಂದರೆ 40 ವರ್ಷ ಆಯಿತು. 40 ವರ್ಷಗಳ ಬಾಂಧವ್ಯ. ಕೇವಲ ಅವರು ಒಬ್ಬ ಸಂಗೀತ ನಿರ್ದೇಶಕರಾಗಿ ಆ ಥರ ಅಲ್ಲ, ಕೌಟುಂಬಿಕವಾಗಿ ಕೂಡ ಆ ರೀತಿಯ ಬಾಂಧವ್ಯ ಸಿ ಅಶ್ವಥ್ ಜೊತೆ ನಮಗಿತ್ತು. ಮತ್ತು ಅವರು ಯಾವುದೇ ಹಾಡಿಗೆ ಅವರು ರಾಗ ಸಂಯೋಜನೆ ಮಾಡಬೇಕಾಗಿರಲಿ, ಯಾವುದೇ ಕವಿಯ ಯಾವುದೇ ಗೀತೆಗಿರಲಿ, ಅವ್ರು ಸದಾಕಾಲ ಅವ್ರಿಗೆ HS ವೆಂಕಟೇಶ್ ಮೂರ್ತಿ, MN ವ್ಯಾಸರಾವ್, BR ಲಕ್ಷ್ಮಣರಾವ್ ಇರಬೇಕು ಅವ್ರ ಜೊತೆ ರಾಗ ಸಂಯೋಜನೆಗೆ. ಸೊ ಯಾವಾಗಲೂ ಮಿನರ್ವ
ಕಾಮತ್ ಹೋಟೆಲ್ನಲ್ಲಿ ಸೇರ್ತಾ ಇದ್ವಿ ಅಲ್ಲಿ ರಾಗ ಸಂಯೋಜನೆಗೆ. ಆಗ ನಾವು ಇರಲೇಬೇಕಿತ್ತು, ನಮ್ಮ ಜೊತೆ ಪ್ರಸಾದ್ ಮತ್ತು ಬಾಲಿ ಇರಬೇಕಾಗಿತ್ತು. ಆ ಥರದ ಕಾಂಬಿನೇಷನ್ ಇತ್ತು. ಸೊ ನಮ್ಮ ಅನೇಕ ಕಾಂಬಿನೇಷನ್ಗಳು ಅಂದರೆ ನಮ್ಮ 3 ಜನದ ಭಾವಗೀತೆಗಳನ್ನು ಬಹಳ ಅವರು ತಂದಿದ್ದರು ಆ ಕಾಲದಲ್ಲಿ. ಸೊ ಇದು ಅಶ್ವಥ್ ಅವ್ರಿಗೆ ಅವರೊಂದಿಗೆ ನನಗಿಂತ ಒಡನಾಟ. ಆದರೆ ಅಷ್ಟೇ ಅಲ್ಲದೆ ಅವರ ಒಂದು ವೈಶಿಷ್ಟ್ಯ ಏನಂದರೆ ಯಾವ್ಯಾವ ಅನೇಕ ಕವಿಗಳದ್ದು, ಈಗ ಕುವೆಂಪುದು ಮಾಡಿದ್ದಾರೆ, ಬೇಂದ್ರೆದು ಮಾಡಿದ್ದಾರೆ, ಶಿವದಪ್ಪನವ್ದು ಮಾಡಿದ್ದಾರೆ, ಎಲ್ಲ ಮೇಜರ್ ಕವಿಗಳದ್ದೆಲ್ಲನೂ ಅವರು ಕ್ಯಾಸೆಟ್ಸ್ ಮಾಡಿದಾಗ ಆ ಕವಿಯ ವ್ಯಕ್ತಿತ್ವವನ್ನು ಕೂಡ ಅವರು ರಾಗ ಸಂಯೋಜನೆಯಲ್ಲಿ ತರ್ತಾಯಿದ್ರು. ಅವರು ಬೇಂದ್ರೆಯವರ ಸೊಗಡೆ ಬೇರೆ, ಅಂದರೆ ಆ ಜನಪದೀಯ ಸೊಗಡಿರ್ಬೋದು, ಆಮೇಲೆ ಕುವೆಂಪು ಅವರಂಥ ಆಧ್ಯಾತ್ಮಿಕವಾದಂಥ ಒಂದು ತತ್ವ ಇರ್ಬೋದು. ಇದು ಎಲ್ಲವೂ ಕೂಡ ಹಾಗೆ ಅವರು ಪ್ರತಿಯೊಬ್ಬ ಕವಿಯನ್ನು ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಅವರು ರಾಗ ಸಂಯೋಜನೆ ಮಾಡ್ತಾಯಿದ್ರು. ಈಗ ಹಾಗೆ ನನ್ನ ಭಾವಗೀತೆಗಳು ಬಂದಾಗಲೂ ಕೂಡ ನನಗೆ ಯಾವಾಗಲೂ ಹೇಳ್ತೀನಿ, ನನ್ನ ಕವಿತೆಗಳಿಂದ ಒಂದು ಮಿಸ್ಚೀಫ್ ಇರ್ಬೋದು, ಅದನ್ನೆಲ್ಲನೂ ಕೂಡ ಅವರು ರಾಗ ಸಂಯೋಜನೆಯಲ್ಲೇ ತರ್ತಾಯಿದ್ರು. ಮತ್ತು ಇನ್ನೊಂದು ನನಗೆ ಭಾಳ ಹೆಮ್ಮೆಯ ಸಂಗತಿ ಏನಪ್ಪ ಅಂತಂದ್ರೆ, ಅಶ್ವಥ್, ಶಶಿನಾಥ್ ಶರೀಫರ ಗೀತೆಗಳನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ರಾಗ ಸಂಯೋಜನೆ ಮಾಡಿರೋದು HSV ಮತ್ತು ನನ್ನ ಗೀತೆಗಳಿಗೆ. 100ಕ್ಕೂ ಹೆಚ್ಚು ನನ್ನ ಭಾವಗೀತೆಗಳಿಗೆ ಅವರು ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಅದು ನನಗೆ ಭಾಳ ಹೆಮ್ಮೆಯ ಸಂಗತಿ ಕೂಡ. ಮತ್ತು ನಮ್ಮನ್ನು ಕೇವಲ ಕರ್ನಾಟಕಕ್ಕಲ್ಲ, ಇಡೀ ಜಗತ್ತಿನ ಮಟ್ಟದಲ್ಲಿ, ವಿಶ್ವದ ಮಟ್ಟದಲ್ಲಿ ನಮ್ಮ ಕವಿತೆಗಳು ಜನಪ್ರಿಯವಾಗಿದೆ ಇವತ್ತು ಅಂದರೆ ಅದಕ್ಕೆ ಕೇವಲ ಮುಖ್ಯ ಕಾರಣ ಅಶ್ವಥ್. ಇವತ್ತು ನಾನು ಅನೇಕ ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಬೇರೆ ಬೇರೆ ಎಲ್ಲ ದೇಶಗಳಿಗೆ ಹೋಗಿದ್ದೀನಿ, ಗಲ್ಫ್ ಕಂಟ್ರೀಸ್ಗೆ ಹೋಗಿದ್ದೀನಿ. ಎಲ್ಲೆಲ್ಲಿ ಕನ್ನಡಿಗರಿರೋರು ಅಲ್ಲೆಲ್ಲನೂ ಕೂಡ BR ಲಕ್ಷ್ಮಣರಾವ್ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಅನ್ನೋ ಹಾಡು ಮಾತ್ರ ಎಲ್ಲ ಕಡೆ ಗೊತ್ತಿದೆ. ಅದಕ್ಕೆ ನಾನು ಲೆಟರ್ ಹೆಡ್ ಸಾಂಗ್ ಅಂತ ಕರಿತಾ ಇರ್ತೀನಿ ಅದನ್ನು. ಸೊ ನನಗೆ ಎಲ್ಲೋದ್ರೂ ಕೂಡ ನನ್ನ ಪರಿಚಯ ಮಾಡಿಕೊಡ್ಬೇಕಾದ್ರೆ ಏನು ಬೇಡ, ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡನ್ನ ಬರೆದಿರೋದು ನಾನು ಅಂತ ಹೇಳಿ ಸಾಕು ಅಂತ ಹೇಳ್ತಿದ್ದೀನಿ. ಸೊ ಹಾಗೆ ಒಂದು ಹಾಡು ಇಡೀ ನಮ್ಮನ್ನು ಜಗತ್ತಿನಾದ್ಯಂತ ನಮ್ಮನ್ನು ಪರಿಚಿತರನ್ನಾಗಿ ಮಾಡಿರುವಂಥದ್ದು. ಅದಕ್ಕೆ ಕಾರಣ ಆದವರು ಅಶ್ವಥ್. ಸುಬ್ಬಾ ಭಟ್ರ ಮಗಳೇ ಅಂತೂ ಈಗ ತಾನೇ ರೂಪ ಹೇಳ್ತಾ ಇಲ್ಲ. ಸುಬ್ಬಾ ಭಟ್ರ ಮಗಳೇ ಕ್ಯಾಸೆಟ್ ಮಾಡಿದಾಗ ಅದರ ಬಿಡುಗಡೆಗೆ ಅಶ್ವಥ್ ಹೇಳಿದ್ರೆ, ಬೆಂಗಳೂರಲ್ರಿ ಅದನ್ನ ಚಿಂತಾಮಣಿಲೇ ಮಾಡಬೇಕು, ನಮ್ಮೂರಲ್ಲಿ ಮಾಡಬೇಕು ಅಂತ. ಯಾಕಂದರೆ ಸುಬ್ಬಾ ಭಟ್ರ ಮಗಳಿರೋದು ಅಲ್ಲಿ ಅಂತ. ಸೊ ಅದಕ್ಕೆ ಒಂದು ಮಿನಿ ಬಸ್ ಮಾಡಿಕೊಂಡು ಇಲ್ಲಿಂದ ಎಲ್ಲರೂ ಅಲ್ಲಿಗೆ ಬಂದಿದ್ದರು. ಅದನ್ನು ಬಿಡುಗಡೆ, ಅದನ್ನು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದು GS ಶಿವರುದ್ರಪ್ಪನವರು, ಬಿಡುಗಡೆ ಮಾಡಿದ್ದು ಲಕ್ಷ್ಮೀನಾರಾಯಣ ಭಟ್ರು, ಆಮೇಲೆ HS ವೆಂಕಟೇಶ್ ಮೂರ್ತಿ, MN ವ್ಯಾಸರಾವ್, ನರಳಿ ಬಾಲಸುಬ್ರಹ್ಮಣ್ಯ, ಮತ್ತು ಶಿವಮೊಗ್ಗ ಸುಬ್ಬಣ್ಣ, ಮತ್ತು ಮೈಸೂರು ಅನಂತ ಸ್ವಾಮಿ ಸ್ವತಃ. ಯಾಕಂದರೆ ಅದರಲ್ಲಿ ಜಾಲಿಬಾರಿನಲ್ಲಿ ಪೋಲಿ ಗೆಳೆಯರು ಅವರಿಬ್ಬರು ಹಾಡಿದ್ದದನ್ನು. ಮೈಸೂರು ಅನಂತ ಸ್ವಾಮಿ ಮತ್ತು ಅಶ್ವಥ್ ಹಾಡಿರೋ ಏಕೈಕ ಗೀತೆ ಅದು, ಅವರಿಬ್ಬರು ಒಟ್ಟಿಗೆ ಹಾಡಿರೋದು. ಸೊ ಅವರೆಲ್ಲರೂ ಬಂದಿದ್ದರು ಆವತ್ತಿನ ದಿನ. ಚಿಂತಾಮಣಿಗೆ ಮಿನಿ ಬಸ್ಸಲ್ಲಿ ಬಂದು ತುಂಬ ಅದ್ಭುತವಾದಂಥ ಕಾರ್ಯಕ್ರಮ ಅಲ್ಲ ಆಯಿತು. ಆವತ್ತು ಲಕ್ಷ್ಮೀನಾರಾಯಣ ಭಟ್ರು ಹೇಳಿದ್ರು, ಇದು ಸೂಪರ್ ಹಿಟ್ ಕ್ಯಾಸೆಟ್ ಆಗುತ್ತೆ ಅಂತ. ಆ ಲಹರಿನಲ್ಲಿ ಕೇವಲ ಒಂದು ತಿಂಗಳಲ್ಲಿ 1 ಲಕ್ಷ ಕ್ಯಾಸೆಟ್ ಅದು ಮಾರಾಟ ಆಗಿ ದಾಖಲೆನ ನಿರ್ಮಿಸಿತ್ತು ಕೂಡ ನಾವು. ಸೊ ಇವೆಲ್ಲ ಕೂಡ ಅಶ್ವಥ್ ಬಗ್ಗೆ ಮಾತಾಡ್ತಾ ಹೋದರೆ ನನಗೆ ಬೇಕಾದಷ್ಟು ಇಂಥ ಸಂಗತಿಗಳೆಲ್ಲ ಸಿಗುತ್ತೆ. ಅಶ್ವಥ್ ಇಷ್ಟೆಲ್ಲ ಆದರೂ ಡೌನ್ ಟು ಅರ್ತ್ ಅವರು. ಅವ್ರಿಗೆ ಅಭಿಮಾನಿಗಳಿಗೆ ಅವ್ರು ಸೀತಾರಾಮ ಹೇಳ್ತಿದ್ದ, ಸೀತಾರಾಮ ನಾವು ಅಂತ ಬಿಡಿ, ನಾನು ಅವನು ಹಾಸ್ಟೆಲ್ ಮೇಟ್ಸು. ಅಶ್ವತ್ಗೆ 40 ವರ್ಷ ನಮ್ಮ ಪರಿಚಯ ಅಂದರೆ ನಮ್ಮದು 60 ವರ್ಷದ ಪರಿಚಯ, ನನಗೆ ನಮ್ಮ ಸೀತಾರಾಮನಿಗೂ. ಹಾಗೆ ಹೇಳ್ಬೇಡ ಅಂತಾರೆ, ಯಾಕಂದರೆ ಅವ್ರ ವಯಸ್ಸು ಗೊತ್ತಾಗ್ಬಿಡುತ್ತೆ ಅಂತ. ಯಾಕಂದರೆ ಅವಾಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದೀವಿ ನಾವು, ಹಾಸ್ಟೆಲಲ್ಲಿದ್ವಿ. ನನಗಿಂತ ಕೇವಲ 2-3 ವರ್ಷ ಚಿಕ್ಕವನು, ನನಗಿನ್ನೇನು 80 ಆಗತ್ತೆ. ಸೊ ಈಗ ಹೀಗೆ ಇಷ್ಟೊಂದು ನಮಗೆ ಯಾಕೆ ಮಾತು ಹೇಳಿದೆ ಅಂದರೆ, ಅಶ್ವತ್ಗೆ ಎಷ್ಟೊಂದು ಜನಸಂಪರ್ಕ ಹೇಗಿತ್ತಂತ ಅಂದರೆ ಜನಪ್ರಿಯತೆ ಹೇಗಿತ್ತಂದರೆ, ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ಮೆಡ್ರಾಸಲ್ಲಿ ಒಂದು ಹಾಡನ್ನ ಒಂದು ಧ್ವನಿಮುದ್ರಣ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ಅಲ್ಲಿ ಮಾಡಿಕೊಂಡು ಸಂಜೆ ಟ್ರೈನಲ್ಲಿ ವಾಪಸ್ ಬರಬೇಕಾಗಿತ್ತು ನಾವು. ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಅಶ್ವಥ್, ನಾನು ಮತ್ತು ಬಾಲಿ 3 ಜನನೂ ಇದ್ರ ಹತ್ರ ಕಾಯ್ತಾ ನಿಂತ್ಕೊಂಡಿದ್ವಿ. ಇದ್ದಕ್ಕಿದ್ದಾಗೆ 2 ಪೊಲೀಸ್ನವರು ಕೈಯಲ್ಲಿ ರೈಫಲ್ಗಳು ಇಟ್ಕೊಂಡು ಸೀದಾ ದಡದಡ ಅಂತ ನಮ್ಮ ಕಡೆ ಓಡಿ
ಸ್ವಲ್ಪ ಗಾಬರಿ ಆಗೋಯ್ತು ನಮ್ಗೆ, ಏನು ನಮ್ಮ ಕಡೆ ಬರ್ತಾರೆ, ಏನು ನಾವೇನು ಮಾಡಿದ್ವಿ ಅಂಥದ್ದು ಅಂತ. ಆದರೆ ಬಂದವರೇ ಸೀದಾ ಅಶ್ವಥ್ ಗಡ್ಡ ಬಿದ್ದುಬಿಟ್ರು ಅವರು. ಅಷ್ಟು ಬಿಟ್ಟು, ಸಾರ್ ನಾವು ಕರ್ನಾಟಕದವ್ರು ಸರ್, ಇಲ್ಲಿ ಟ್ರೈನಿಂಗ್ಗೋಸ್ಕರ ಬಂದಿದ್ದೀವಿ ಸರ್, ನಾವು ನಿಮ್ಮ ಅಭಿಮಾನಿಗಳು ಸರ್, ಸದಾ ನಿಮ್ಮ ಹಾಡುಗಳನ್ನ ಕೇಳೇ ರಾತ್ರಿ ನಾವು ಮಲ್ಕೊಳ್ಳೋದು ಅಂತಂದರು. ಅಯ್ಯೋ ಭಾಳ ಸಂತೋಷ ಕಣ್ರಿ. ಅದರಲ್ಲಿ ಒಬ್ಬ, ಸರ್ ನೀವು ಒಂದು ಹಾಡಿದೆಯಲ್ಲ ಸರ್, ಮನಸ್ಸೇ ನನ್ನ ಮನಸ್ಸೇ ಏನಾಗಿದೆ ನಿನಗೆ, ಏನು ಹಾಡು ಸರ್ ಅದು, ಹಾಂ ಆ ಹಾಡು ನನಗೆ ಭಾಳ ಇಷ್ಟ ಸರ್ ಅಂತ ಹೇಳಿದೆ. ಹೌದೇನ್ರಿ, ನೋಡಿ ಅಂತ ಬರೆದಿರೋರು ಇಲ್ಲೇ ಇದ್ದಾರೆ, ಬಿಡ್ರಿ ಅವ್ರ ಕಾಯಿಗೆ ಅವರೆಲ್ಲ ನನ್ನ ಕಾಲಿಗೆ ಬಿದ್ದಿರಾಗ. ಹೀಗೆ ಅವರ ಜನಪ್ರಿಯತೆ ಆ ಥರದ ಇತ್ತು. ಸೊ ಅಶ್ವಥ್ ಸದಾಕಾಲ ನಮ್ಮ ನೆನಪಿನಲ್ಲಿರುವಂಥವರು. ಒಂದು ರೀತಿ ನಮ್ಮ ವ್ಯಕ್ತಿತ್ವದಲ್ಲೇ ಅವರು ಉಳ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಅಶ್ವಥ್ ಅವ್ರನ್ನ ನೆನೆಯುವಂಥ ಇಂಥ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅನ್ಸೂಯ ಮತ್ತು ಗುರು ಇಬ್ಬರಿಗೂ ಕೂಡ ನಾನು ನನ್ನ ಧನ್ಯವಾದವನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.